ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಜಮೀರ್ ವಿರುದ್ಧ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಪ್ರಕ್ರಿಯೆ ನಡೆಸಿ ಅಂತ ನಾನು ಸೂಚನೆ ಕೊಟ್ಟಿಲ್ಲ. ಶಾಸಕ ಜಮೀರ್ ಯಾರ ಜೊತೆ ಮಾತನಾಡಿದರೋ ನನಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಇನ್ನು ಮುಂದೆ ನನ್ನ ಹೆಸರನ್ನ ತರಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಕುಮಾರಸ್ವಾಮಿ ಜೊತೆ ಚಿಟ್ ಚಾಟ್ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ. ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಘೋಷಣೆ ಆಗಿದೆ. ಇದರ ಜೊತೆಯಲ್ಲೇ ಕಾಂಗ್ರೆಸ್ ಜೊತೆ ಹೋಗುವಂತಹ ಮೈತ್ರಿ ವಿಚಾರವಾಗಿ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಮತ್ತು ಜೆಡಿಎಸ್ನ ಶಾಸಕರ ಮಧ್ಯೆ ವ್ಯಕ್ತವಾಗಿರುವಂತಹ ಹೇಳಿಕೆಗಳು ಒಂದು ರೀತಿಯ ಭಿನ್ನಾಭಿಪ್ರಾಯ ರೀತಿಯಲ್ಲಿ ಗೋಚರಿಸುತ್ತದೆ. ಇವತ್ತು ಜೆಡಿಎಸ್ ಶಾಸಕರು ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷರು ನೀಡಿದಂತಹ ಹೇಳಿಕೆಯ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಸುವರ್ಣ ನ್ಯೂಸ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು, ಇವತ್ತು ಬೆಳಗ್ಗೆ ನೀವು ನೀಡಿದಂತಹ ಹೇಳಿಕೆ, ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ರಿ. ನಾನು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡೋದಕ್ಕೆ ಯಾರಿಗೂ ಸೂಚನೆಯನ್ನ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ. ಆದ್ರೆ ನಿಮ್ಮದೇ ಪಕ್ಷದ ಶಾಸಕರು ಮೈತ್ರಿಗೆ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಶಾಸಕ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕುಮಾರಸ್ವಾಮಿಯವರ ಸೂಚನೆ ಮೇರೆಗೆ ಈ ಒಂದು ಮೈತ್ರಿಗೆ ನಾನು ಮುಂದಾಗಿದ್ದೇನೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ ಮಾತು ಇಲ್ಲಿ ಸತ್ಯ? ನಿಮ್ಮ ಮಾತಿಗೆ ನಾವು ನಂಬಬೇಕಾ ಅಥವಾ ಜಮೀರ್ ಅಹಮದ್ ಮಾತು ಅವ್ರನ್ನ ನಂಬಬೇಕಾ? ಈ ವಿಷಯದಲ್ಲಿ ಯಾರನ್ನು ನಂಬಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ಪಷ್ಟವಾದಂಥ ನಿಲುವನ್ನು ಈಗಾಗಲೇ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಜೊತೆಯಲ್ಲಿ ಯಾವುದೇ ಹೊಂದಾಣಿಕೆ ಬೇಕಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಾಯಕರು ಕರೆದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಚರ್ಚೆ ಮಾಡ್ತೀನಿ. ಇರ್ತಕ್ಕಂಥ ವಾಸ್ತವಾಂಶ ನನಗೇನು ಮಾಹಿತಿಗಳಿದೆ ಇಡೀ ರಾಜ್ಯದಲ್ಲಿ, ಅದರ ಮಾಹಿತಿ ಅವ್ರಿಗಿಟ್ಟು ಅಂತಿಮ ನಿರ್ಣಯ ಏಕೆಂದರೆ ಅವರೇ ಅಂತಿಮ ನಿರ್ಣಯ ಮಾಡೋದು ನಮ್ಮ ಪಕ್ಷದಲ್ಲಿ. ನಾನಂತೂ ಯಾವುದೇ ಶಾಸಕರಿಗಾಗಲಿ, ಯಾವುದೇ ನಮ್ಮ ಪಕ್ಷದ ನಾಯಕರಿಗಾಗಲಿ, ಇಲ್ಲ ಬೇರೆ ಪಕ್ಷಗಳ ನಾಯಕರ ಜೊತೆನೂ ಈ ಮೈತ್ರಿಗೆ ಸಂಬಂಧಪಟ್ಟಾಗೆ ಈ ಕ್ಷಣದವರೆಗೂ ನಾನು ಯಾರ ಜೊತೆನೂ ಚರ್ಚೆನೂ ಮಾಡಿಲ್ಲ. ಅದರಿಂದ ಯಾರ್ಯಾರು ಅವರು ಹೇಳಿಕೆ ಕೊಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾದಂಥದ್ದು ಅನಾವಶ್ಯಕ ನನಗೆ. ಅದರಿಂದ ಇಲ್ಲಿ ಈ ಮೈತ್ರಿಯ ವಿಷಯದಲ್ಲಿ ನನ್ನ ನಿಲುವನ್ನು ರಾಷ್ಟ್ರೀಯ ಅಧ್ಯಕ್ಷರು ಜೊತೆ ಚರ್ಚೆ ಮಾಡಿ ಅವರಿಗೆ ನನ್ನ ಮಾಹಿತಿಗಳು ಇಡ್ತೀನಿ. ಅಂತಿಮವಾಗಿ ಅವ್ರೇನು ಪಕ್ಷದಲ್ಲಿ ತೀರ್ಮಾನಗಳೆಲ್ಲ ಮಾಡ್ತಾರೆ ಅದಕ್ಕೆ ತಲೆ ಬಾಗ್ತೀನಿ. ಆದರೆ ಮುಂದಿನ ಬೆಳವಣಿಗೆ ವಿಷಯದಲ್ಲಿ ಮುಂದೆ ನಾನು ಏನು ಹೇಳಬೇಕು ಅದು ಹೇಳ್ತೇನೆ. ಹಾಗಾದ್ರೆ ನಿಮ್ಮ ಹೆಸರನ್ನ ಯಾಕೆ ತರ್ತಾ ಇದ್ದಾರೆ ಶಾಸಕ ಜಮೀರ್ ಅಹಮದ್? ಅವ್ರನ್ನೇ ಕೇಳಿ, ನನ್ನ ಹೆಸರು ಯಾಕೆ ತಂದ್ರೆ ಗೊತ್ತಿಲ್ಲ. ನಾನು ಮೊನ್ನೆ ಶಾಸಕಾಂಗ ಪಕ್ಷದ ಸಭೆ ಕರೆದಾಗಲೂ ಒಂದು 20 ಜನ ಶಾಸಕರು ಇಲ್ಲೇ ಕೂತಿದ್ರು. ಅವ್ರ ಎದುರಿಗೆ ಹೇಳಿದ್ದೀನಿ, ಅವರು ಇದ್ದರು. ಯಾರ ಜೊತೆನೂ ಚರ್ಚೆ ಬೇಕಿಲ್ಲ ಅಂತೇಳಿ ಎಲ್ಲರನ್ನೂ ಕೂರಿಸ್ಕೊಂಡು ಓಪನ್ ಆಗಿ ಹೇಳಿದ್ದೇನೆ. ಅದಾದ ನಂತರ ಅವ್ರು ಹೋಗಿ ಚರ್ಚೆ ಮಾಡ್ಕೊಂಡಿದ್ದಾರೆ. ನನ್ನದು ಸಹಮತಿಗೆ ನಾನೇ ಹೇಳಿದ್ದೀನಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರೆ ಅದಕ್ಕೆ ನಾನು ಮತ್ತೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಅದರ ಅವಶ್ಯಕತೆ ಇಲ್ಲ ನನಗೆ. ಕಾಂಗ್ರೆಸ್ ಜೊತೆ ಮೈತ್ರಿ ಬೇಡ ಅನ್ನೋದು ನಿಮ್ಮ ನಿಲುವಾಗಿದ್ರೆ ಯಾಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಬೇಡ ಅನ್ನೋ ಒಂದು ಭಾವನೆ ನಿಮಗೆ? ಇವತ್ತು ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ನ ಆಡಳಿತ ನಡೀತಾ ಇರತಕ್ಕಂಥದ್ದೇನಿದೆ, ಬಹುಶಃ ರಾಜ್ಯದ 6 ಕೋಟಿ ಜನತೆಯಲ್ಲಿ ಈ ಸರ್ಕಾರದ ಬಗ್ಗೆ ಅಪನಂಬಿಕೆಗಳು, ಅಸಮಾಧಾನಗಳಿದೆ. ಈ ಸರ್ಕಾರದ ಪಾಪಕಾರಿಗಳು, ಈ ಸರ್ಕಾರದ ತಪ್ಪುಗಳನ್ನು ಇವತ್ತು ನಾವು ಅವ್ರ ಜೊತೆ ಕೈ ಜೋಡಿಸಿ ಅವ್ರು ಮಾಡಿದಂಥ ಹಲವಾರು ತಪ್ಪುಗಳು, ಆ ಪಾಪಕಾರಿಗಳನ್ನು ಆ ಹೊಣೆ ನಾವು ಹೊತ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 2018ರ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ಜೊತೆ ಮೃದು ಧೋರಣೆ ತಳೆಯುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೈತ್ರಿಗೆ ವಿರೋಧ ವ್ಯಕ್ತ ಮಾಡ್ತಿದ್ದಾರೆ ಅನ್ನೋದು ಅಭಿಪ್ರಾಯ. ನಾನು ಬಿಜೆಪಿ ಬಗ್ಗೆಯೂ ಮೃದು ಧೋರಣೆ ಇಲ್ಲ. ಬಹುಶಃ ನೀವು ಗಮನಿಸಿರ್ಬೋದು, ಸಾಲ ಮನ್ನಾ ವಿಷಯದಲ್ಲಿ ಜಗದೀಶ್ ಶೆಟ್ಟರು ಏನು ಹೇಳಿದ್ರಲ್ಲ, 14% ವ್ಯಾಟ್ನ ಏರಿಕೆ ಮಾಡೋದು ಅಂತೇಳಿ. ಆ ಸಾಲ ಮನ್ನಾ ಮಾಡೋಕ್ಕೂ ರೈತರ ಥರ ಹೊಟ್ಟೆ ಮೇಲೆ ಹೊಡೆದೇ BJP ಸರ್ಕಾರದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ರಿ ಅಂತೇಳಿ ಹೇಳಿದೆ. ಇಲ್ಲಿ BJPಯ ನೀತಿಗಳು, ಕಾಂಗ್ರೆಸ್ನ ನೀತಿಗಳು, ಇದು ಎರಡನ್ನೂ ಏನು ಗಮನಿಸಿದ್ದೇನೆ. ಈ ಎರಡೂ ಪಕ್ಷಗಳು ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಒಂದು ಉತ್ತಮವಾದಂಥ ಹೆಸರಿದ್ದಂಥ ರಾಜ್ಯವನ್ನು ನಾಶ ಮಾಡ್ತಕ್ಕಂಥದ್ದಕ್ಕೆ, ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳು ಕುಲಿಗೆಟ್ಟು ಹೋಗಲಿಕ್ಕೆ ಈ ಎರಡೂ ಪಕ್ಷಗಳ ದೇಣಿಗೆ ಇದೆ. ಇಂಥ ಪಕ್ಷಗಳ ಜೊತೆ ನಾನು BJP ಬಗ್ಗೆನೂ ಸಾಫ್ಟ್ ಕಾರ್ನರ್ ಇಲ್ಲ, ಕಾಂಗ್ರೆಸ್ ಬಗ್ಗೆನೂ ಇಲ್ಲ. ಈ ಎರಡೂ ಪಕ್ಷದಿಂದ ದೂರ ಇದ್ದು ಜನಗಳ ಕಷ್ಟಗಳಿಗೆ ನಾವು ಅವರ ಸಮಸ್ಯೆಗಳನ್ನು ಪರಿಹಾರ ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಜನಗಳ ಜೊತೆಲಿ ಕೆಲಸ ಮಾಡಿದ್ರೆ ಜನವೇ ತೀರ್ಮಾನ ಮಾಡ್ತಾರೆ. ಇವರಿಬ್ಬರು ಹಂಗೆ ಬೇಕಿಲ್ಲ ನಮಗೆ. ರಾಜ್ಯದ ಜನತೆ ಮುಂದೆ ಹೋಗ್ತಕ್ಕಂಥ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಮೈತ್ರಿ ವಿಚಾರಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲ ಅಂತಂದ್ರೆ, ಸಹಮತಿ ಇಲ್ಲ ಅಂತಂದ್ರೆ, ನಿಮ್ಮ ಹೆಸರನ್ನು ತರುವ ಬಗ್ಗೆ ನಿಮಗೆ ಅಸಮಾಧಾನ ಇದೆಯಾ ಅಥವಾ ಭವಿಷ್ಯದಲ್ಲಿ ನಿಮ್ಮ ಹೆಸರನ್ನು ತರಬಾರ್ದಂತ ಸೂಚನೆಯನ್ನು ಕೊಡ್ತೀರಾ? ನನ್ನ ಹೆಸರನ್ನ ಈ ಒಂದು ವಿಷಯಕ್ಕೆ ತಾಳೆ ಮಾಡ್ತಕ್ಕಂಥವ್ರಿಗೆ, ಮೈತ್ರಿ ವಿಷಯಕ್ಕೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ದಯವಿಟ್ಟು ನನ್ನ ಹೆಸರು ತರಬೇಡಿ. ನಿಮಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ಆದರೆ ನನ್ನ ಹೆಸರನ್ನ ಇದಕ್ಕೆ ಪದೇ ಪದೇ ತಂದು ಸುಮ್ಮನೆ ನನ್ನನ್ನು ನಗುಪಾಟ್ಲು ಮಾಡಬೇಡಿ. ಅಷ್ಟು ಆ ಮಹಾನ್ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇದಿಷ್ಟು ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟೀಕರಣ. ವಿಧಾನಸೌಧದಿಂದ ಕ್ಯಾಮರಾಮನ್ ರಾಮರಾವ್ ಜೊತೆ ಕಿರಣ್ ಹನೇಡ್ಕ, ಸುವರ್ಣ.